ನಮ್ಮ ಮಾಜಿ ನಾಯಕರಂದು ಕುಮಾರಣ್ಣವರು ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಕೇಳಿದ್ರು ಎಲ್ಲರಿಗೂ. ಅವರೆಲ್ಲ ಅವರವ್ರ ಆತ್ಮಸಾಕ್ಷಿಗೆ ಮತ ಹಾಕಿದ್ದಾರೆ. ಆತ್ಮಸಾಕ್ಷಿಗೆ ಮತ ಆಗಿದೆಯಾ ಸರ್? ಹೌದು, ಆತ್ಮಸಾಕ್ಷಿ ಅಂತಾನೆ ಮತ ಹಾಕಿರೋದು. ಅವ್ರ ಆತ್ಮಸಾಕ್ಷಿ ತಕ್ಕಂತೆ ಮತ ಹಾಕಿದ್ರು. ಹೇಗೆ ಸರ್? ಅದು ಕುಮಾರಣ್ಣವರೇ ಕೇಳಿದ್ದಲ್ವ, ಆತ್ಮಸಾಕ್ಷಿಗೆ ಮತ ಹಾಕಿದ್ರು. ಆತ್ಮಸಾಕ್ಷಿಗೆ ಮತ ಹಾಕ್ತಿ ಅಂತಂದಾಗ ಹೇಗೆ ಅಂತ ಕೇಳಬಾರ್ದು ನೀವು. ಆತ್ಮಸಾಕ್ಷಿಗೆ ಮತ ಹಾಕೋರು ಅಷ್ಟೇ. ಎಷ್ಟು ಜನ ಗೆಲ್ಬೋದು ಸರ್? ಎಲ್ಲಿ ಎಲ್ಲ ಗೆದ್ದಾಯ್ತಲ್ಲ, ರಿಸಲ್ಟೇ ಆಗೋದು. ಈಗ ಇವಾಗ ನಿಮ್ಮ ಇದು ಮುಗಿದೈತಲ್ಲ ಎಲ್ಲ ರಿಸಲ್ಟ್. ಸರ್, ಈಗ ದೇವೇಗೌಡರು ಕುಮಾರಸಾಹೇಬರು ಪ್ರಭಾವದ ನಡುವೆ ಒಕ್ಕಲಿಗರ ಸಾಮ್ರಾಜ್ಯ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣು ಹಾಕಿದ್ದಾರೆ. ಅವೆಲ್ಲ ಸುಳ್ಳು ರೀ. ಸುಮ್ಮನೆ ಯಾಕದ್ನೆಲ್ಲ ಅಪಪ್ರಚಾರ ಮಾಡ್ತೀರಾ? ಎಲ್ಲರೂ ನೋಡಿ, ಅವ್ರಿಗೆ ಆ ಒಕ್ಕಲಿಗರು ಅವ್ರನ್ನ ಫಾಲೋ ಮಾಡೋ ಒಕ್ಕಲಿಗರು ಅವರೇ. ಈಗ ಸ್ವಲ್ಪ ನಮ್ಮ ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಯ್ತದ ಅಷ್ಟೇನೆ. ಒಂದು ನಾಯಕತ್ವ ಬಂದಾಗ ಒಂದು ಅಭಿಮಾನ ಇರ್ತದಲ್ವಾ, ಅಭಿಮಾನ ಸ್ವಲ್ಪ ಬದಲಾವಣೆ ಆಯ್ತದೆ. ಅಂದ್ರೆ ಏನ್ ನನ್ನ ಉದ್ದೇಶ ಏನಂದ್ರೆ, ಯಾರಾಗಲಿ ಹೊಟ್ಟೆ ಕಿಚ್ಚಿಬಿಡ್ಬಾರ್ದು, ಹೊಟ್ಟೆ ಉರಿ ಪಡಬಾರ್ದು, ಅಸೂಯೆ ಪಡಬಾರ್ದು, ಆಮೇಲೆ ತಂತ್ರಗಾರಿಕೆ ಮಾಡಕ್ ಹೋಗ್ಬಾರ್ದು. ಇವ್ನು ಆಗ್ಬಿಟ್ಟವನೇ, ಇವ್ನಿಗೆ ಏನಾರ ಮಾಡಿ ಮಸಿ ಬೆಳಿಬೇಕು ಅಂತ. ಎಲ್ಲರೂ ಗಾಜಿನ ಮನೇಲೆ ಅವರೇ, ಎಲ್ಲರೂ ಗಾಜಿನ ಮನೇಲೆ. ಎಲ್ಲಿ ಕಲ್ಲು ಹೊಡೆದ್ರು ಎಲ್ಲರೂ ಗಾಜು ಪುಡಿ ಆಗೋಯ್ತದೆ. ಎಲ್ಲರೂ ಗಾಜಿನ ಮನೇಲಿ ಇದ್ಕೊಂಡು ತಂತ್ರಗಾರಿಕೆ ಮಾಡಕ್ ಹೋಗ್ಬಾರ್ದು. ಈಗ ಅವ್ರಿಗೆ ಅವಕಾಶ ಸಿಕ್ಕಿತ್ತು, ಅವ್ರು ಮಾಡವ್ರೆ. ಇವ್ರಿಗೆ ಅವಕಾಶ ಸಿಕ್ಕಿದ್ದು ಇವ್ರು ಮಾಡ್ತಾರೆ. ಮುಂದೆ ನೋಡೋಣ, ಭಗವಂತ ಯಾರ್ಯಾರಿಗೆ ಅವಕಾಶ ಕೊಡ್ತಾನೆ. ಎತ್ತಾಳನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಮನವಿ ಸಲ್ಲಿಸ್ತಾರೆ. ಉಚ್ಚಾಟನೆ ಅಲ್ಲ ರೀ, ಮತನ ಪರಿಗಣಿಸಬೇಡಿ. ಅವರು ನೋಡ್ರಿ, ಇದು ಗುಪ್ತವಾದಂತ ಮತದಾನ. ಅವರು ಹೈಕಮಾಂಡ್ಗೆ ಲೆಟರ್ ಬರೆದು ಅವ್ರ ಹೈಕಮಾಂಡ್ಗೆ ಇಂಥವ್ರಿಗೆ ಮತ ಹಾಕ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ಅದನ್ನು ಪರಿಗಣಿಸಬೇಡಿ ಅಂತ ಹೇಳಿರೋದು ಅಷ್ಟೇ. ಉಚ್ಚಾಟನೆ ಅಲ್ಲ ಅದು. ಆದ್ರೆ ಅದು ಅವರು ಇಲ್ಲ ಮಾಡಕ್ಕಾಗಲ್ಲ. ಹಂಗೆ ಏನಿದ್ರು ಆ ವ್ಯಾಪ್ತಿ ಏನು ಈ ಪ್ರಿಮಿಸಿಸ್ ಇರ್ತದಲ್ಲ, ಪ್ರಿಮಿಸಿಸ್ ಒಳಗಡೆ ಆದ್ರೆ ಮಾತ್ರ ನಾವು ಅದಕ್ಕೆ ಜವಾಬ್ದಾರಿ. ಹೊರಗಡೆ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಿ ಎಂಡಾಸ್ಮೆಂಟ್ ಕೊಡ್ತಾರೆ. ಇದು ಕೆಂಪೇಗೌಡ ಸರ್ಕಲ್ ಇಂದ ಹೊಸಪೇಟೆವರೆಗೂ ಕೂಡ ಅದು ಸಿಂಹಾತ್ಮ ಮಾಡಿರೋ ಕಾಮಗಾರಿ ತೋರಿಸೋದಲ್ವಲ್ಲ ನಮ್ಗೆ. ರವ್ಯ ಮಾಡುವ ಮಾಡಿರೋ ಕಾಮಗಾರಿನೂ ತೋರಿಸಿ, ಆಗದಿರೋ ಕಾಮಗಾರಿನೂ ತೋರಿಸಿ ಅದನ್ನು ಮಾಡ್ತೀವಿ. ಶೀಘ್ರದಲ್ಲೇ ಮಾಡ್ತಾ ಇದೀವಿ. ಬಿಡದಿ ಟೌನ್ಶಿಪ್ ಈಗ ವಾಸವಿ ರಸ್ತೆ ಮತ್ತೆ ಆ ರಸ್ತೆ ಎರಡನ್ನೂ ಕೂಡ ಈಗ ತಗೋತಾ. ಈಗ ವಾಸವಿ ರಸ್ತೆ ಅನ್ನೋ ವಿಚಾರಕ್ಕೆ ನೋಟಿಸ್ ಕೊಟ್ಟವ್ರೆ. ಯಾವಾಗ ಕೈಗೆ ಎತ್ಕೋತೀವಿ ಅದನ್ನ? ನೋಟಿಸ್ ಕೊಟ್ಟವ್ರೆ, ಹಂತ ಕೈಗೆ ಎತ್ಕೋತೀವಿ. ತೀರ್ಮಾನ ಆಗಬೇಕಲ್ಲ ಕಾನೂನುಬದ್ಧವಾಗಿ. ದುಡ್ಡನ್ನು ಕೂಡ ತರಬೇಕು. ಅದಕ್ಕೆ 5 ಕೋಟಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ಅದನ್ನೆಲ್ಲ ನೋಡ್ಬಿಟ್ಟು ಅದೆಲ್ಲ ರೆಡಿ ಮಾಡ್ತೀವಿ. ಸರ್, ಇದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ ಸರ್. ನಮ್ಮದು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಅವರವರ ಆಜಾನ್ಮಿಸಿದ ಹಕ್ಕು. ಅದು ಮಾಡಬಹುದು, ನಾವು ಬೇಡ ಅಂತ ಹೇಳಲ್ಲ. ನಾವು ಇವತ್ತು ಇದನ್ನ ಕೊಡ್ತಾ ಇದೀವಿ, ಚೆಕ್ ಕೊಡ್ತಾ ಇದೀವಿ. ಯಾವ ರೈತರು ತಗೋತಾವ್ರೆ ಅವ್ರಿಗೆ ಚೆಕ್ ಕೊಡ್ಲಿಕ್ಕೆ ಶುರು ಮಾಡಿದೀವಿ. ನಾವು ಎಲ್ಲಿ ನೋಟಿಫಿಕೇಶನ್ ಮಾಡಿದೀವಿ ಆ ನೋಟಿಫಿಕೇಶನ್ ಆಗಿರೋ ಜಾಗದಲ್ಲಿ 80% ರೈತರು ನಮ್ಗೆ ಚೆಕ್ ಕೊಡಿ ಅಂತ ಮುಂದೆ ಬಂದು ಇದನ್ನ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಇವತ್ತು ಚೆಕ್ ವಿತರಣೆ ಪ್ರಾರಂಭ ಮಾಡಿ. ಅವರು ಬಂದು ತಗೋಬಹುದು. ಬರದೇ ಇದ್ರೆ ಅದನ್ನ ಕೋರ್ಟ್ ಕಟ್ತೀವಿ ನಾವು. ಸರ್, ಈಗ ಹೋರಾಟದಿಂದ ಮುಂದೆ ನಿಮಗೆ ನೆಗೆಟಿವ್ ಆಗೋದು ಸರ್ ಎಲೆಕ್ಷನ್? ಇರ್ಲಿ, ನೆಗೆಟಿವ್ ಪಾಸಿಟಿವ್ ಎಲ್ಲ ಇರ್ತದೆ. ಏನಾದ್ರು ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ನೆಗೆಟಿವ್ ಇರ್ತದೆ, ಪಾಸಿಟಿವ್ ಇರ್ತದೆ. ಎಲ್ಲಾನು ಫೇಸ್ ಮಾಡಿ. ಯಾಕೆ ಪಾಸಿಟಿವ್ ಆಗಿ ಆಗಬಾರ್ದು? ದಮ್ಮು ತಾಕತ್ ಬಗ್ಗೆ ಚಾಲೆಂಜ್ ಮಾಡಿದಾರಲ್ಲ ಸರ್. ನಮ್ಗೆ ದಮ್ಮು ತಾಕತ್ ಏನಿಲ್ಲ. ನಮ್ಗೆ ಯಾವ್ದು ತಾಕತ್ತು ದಮ್ಮು ಇಲ್ಲ. ನಮ್ಗೆ ಜನಗಳಿಗೆ ಅವ್ರಿಗೆ ವಿನಯವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೊಡ್ತಾರೆ, ಅದನ್ನ ಮಾಡ್ತೀವಿ. ತಾಕತ್ತು ದಮ್ಮು ಇರೋರು ಅವ್ರು ಏನೇನ್ ಬೇಕಾದ್ರೂ ತೋರಿಸ್ಕೋಬಹುದು. ಅದನ್ನ ನಾವು ಅದಕ್ಕೆ ವಿರೋಧನ ಮಾಡೋದು. ಈಗ ಮರೂರ್ ಬಳಿ ಕೈಗಾರಿಕಾ ಕೇಂದ್ರ ಇದಕ್ಕೆ ವಿರೋಧ ಮಾಡಿದ್ರು. ಇಲ್ಲೇ ಯಾಕೆ ಈ ತರ ಇದ್ ಮಾಡ್ತಾ ಇದಾರೆ ಅಂತ? ಮರೂರ್ ಬಳಿ ಯಾರು ರೆಡ್ ಝೋನ್ ಮಾಡಿಲ್ಲ. ರೆಡ್ ಝೋನ್ ಮಾಡಿರೋದಿಲ್ಲಿ ಯಾರು ಮಾಡಿದ್ರು ರೆಡ್ ಝೋನ್? ನೋಡ್ರಿ, ರೆಡ್ ಝೋನ್ ಮಾಡಿ ಇವ್ರ ಶಿಷ್ಯರೇನೆ 60 ಲಕ್ಷ 70 ಲಕ್ಷಕ್ಕೆಲ್ಲ ಮೊನ್ನೆ ನಾವು ಇದನ್ನ ಮಾಡೋಕ್ಕಿಂತ ಮುಂಚೆ ಮಾರಾಟ ಮಾಡಿಸವ್ರೆ. ನಾವು 2 ಕೋಟಿ ಮೇಲೆ ಕೊಡ್ತೀವಿ ಅಂತಂದ್ರೆ ವಿರೋಧ ಮಾಡ್ತಾರೆ. ಯಾರಲ್ಲಿ ವಿರೋಧ ಮಾಡ್ತಾರಲ್ಲ ಹಳ್ಳ ಚಂದ್ರದಲ್ಲಿ, ಅವ್ರು ಹೋಗಿ ಅವ್ರ ಜಮೀನಿಗೆ 90 ಲಕ್ಷ ತಗೊಂಡವ್ರೆ, 80 ಲಕ್ಷ 90 ಲಕ್ಷ ತಗೊಂಡವ್ರೆ. ಅಲ್ಲೇ ಪಕ್ಕದಲ್ಲೇ ಇದು ಆಮೇಲೆ ನಾನು ಎಲ್ರಿಗೂ ಮನವಿ ಮಾಡೋದು, ಬರೀ ದುಡ್ಡಿಂದನೇ ಅಳಿಬೇಡಿ ನೀವು. ಶೇರಿಂಗ್ ಇದೆ ನಿಮ್ಗೆ. ಕುಮಾರಣ್ಣ ಅವರು 40% ಕೊಡ್ತೀವಿ ಅಂತ ಹೇಳಿದ್ರು, ನಾವು 50% ಹೇಳಿದೀವಿ. ನೀವು ಉಪಯೋಗಿಸ್ಕೊಂಡ್ರೆ 50% ನಿಮ್ಗೆ ರೇಟ್ ಅಲ್ಲೇ ಸಿಗ್ತದಲ್ಲ, ಒಳ್ಳೆ ರೇಟ್ ಸಿಗ್ತದಲ್ಲ. ಈಗ ಅಡ್ಡ ಮತದಾನ ಮಾಡೋದನ್ನ ಪತ್ತೆ ಹಚ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅನ್ನೋ ದುರ್ಬಿನ್ ಗಿರ್ಬಿನ್ ಹಾಕಿ ಹುಡುಕ್ಲಿ ಬಿಡಿ, ನಾವು ಬೇಡ. ಇನ್ನೊಂದು ಆಗಕ್ಕಿಂತ ಮುಂಚೆ ಪತ್ತೆ ಹಚ್ಬೇಕು, ಆದ್ಮೇಲೆ ಪತ್ತೆ ಹಚ್ಬಿಟ್ಟು ನಿಮ್ಮ ಬ್ರದರ್ ಸ್ಯಾಂಕ್ಷನ್ ಆಗಿದೆ APMC ಮಾರ್ಕೆಟ್ಗೆ 5 ಕೋಟಿ ಸ್ಯಾಂಕ್ಷನ್ ಆಗೈತೆ. 5 ಎಕರೆ ಇಲ್ಲಿ ಏನ್ ಮಾಡ್ತೀರಾ? ಹೇಳ್ದವ್ರು ಮಾಡ್ಲಿಲ್ಲ, ನಾವು ಹೇಳ್ತಾ ಇದ್ರು ಮಾಡ್ತಾ ಇದೀವಿ. ಅಲ್ಲ, ನೀವು ಹೇಳದಂತ ಸ್ಪೀಡ್, ನೀವು ಏನೋ APMC ಮಾರ್ಕೆಟ್ ವಿಚಾರ ಸಂಬಂಧಪಟ್ಟಂಗೆ ಏನ್ ಹೇಳಿದ್ರ ಕೆಲವು ದಿನದಲ್ಲಿ ಮಾಡ್ತೀವಿ. ನೀವು ಯಾಕೆ ನಾವು ಸ್ವಲ್ಪ ಸ್ಲೋ ಆದೋ ಅಂತಂದ್ರೆ, ನಮ್ಮ ರೈತರುಗಳು ಯಾರು ಅಲ್ಲಿ ಮಾರ್ಕೆಟ್ ಹೋಗಕ್ಕೆ ತಯಾರಿಲ್ಲ ಅಂತ ಗಲಾಟೆ ಮಾಡ್ತಾವ್ರೆ. ನಾವೆಲ್ಲ ಮಾಗಡಿಲ್ಲ ಇರ್ಬೇಕು ಅಂತಾರೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಕಾನ್ಫಿಡೆಂಟ್ ಆಗಿ ಹೇಳಿ ಸರ್. APMC ಮಾರ್ಕೆಟ್ಗೆ ಗುದ್ದಿ ಪೂಜೆ ಮಾಡ್ತೀರಾ? ಇಲ್ಲ, ಮಾಡೇ ತೀರ್ತೀವಿ, ಮಾಡೇ ಮಾಡ್ತೀವಿ. ಜಾಗ ಕೊಟ್ಟಿದೀವಿ, ದುಡ್ಡು ಕೊಡ್ಸಿದೀವಿ. 5 ಕೋಟಿ ಮಂಜೂರಾಗೈತೆ. ನನ್ನ ಹತ್ರ ಅಧಿಕಾರಿಗಳು ಬಂದಿದ್ರು, ಮೊನ್ನೆ 5 ಕೋಟಿ ಸ್ಯಾಂಕ್ಷನ್ ಆಗೈತೆ ಸರ್ ಅಂತ. ನಾವು ನಬಾರ್ಡ್ ಕಳಿಸಿದ್ದು, ಅಪ್ರೂವ್ ಆಗಿ ಬಂದಿದೆ. ಪ್ಲಾನ್ ಎಲ್ಲ ರೆಡಿ ಮಾಡಕ್ಕೆ ಹೇಳಿದ್ರಿ. ಹೇಳಿದ್ರು ಎಚ್.ಎನ್. ಅಶೋಕ್ ಅಲ್ಲ, ನೀವು ಅಧಿಕಾರಿ APMC ಅಧಿಕಾರಿ ಹತ್ರ ಕೇಳಿದ್ರು ಗೊತ್ತಾಯ್ತಲ್ಲ. ಅವ್ರನ್ನ ಭೇಟಿ ಮಾಡಕ್ಕೆ ಜಿಲ್ಲಾಧಿಕಾರಿ ನನ್ನನ್ನೇ ಕಳಿಸಿದ್ರು. ಶೀಘ್ರದಲ್ಲೇ ಶುರು ಮಾಡ್ತೀವಿ. APMC ಮಾರ್ಕೆಟ್ ಆಡಿ ಮಾಡುವವನು
ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು. ಇವತ್ತಿನ ಕಾರ್ಯಕ್ರಮ ಏನಿಲ್ಲ, ಇವತ್ತು ಬಿಜೆಪಿ ಸರ್ಕಾರ SIR ಅಂತ ಹೇಳಿ ಈ ಮತ ಪರಿಷ್ಕರಣೆ ಮಾಡಿ ಕೆಲವರು ಮತಗಳನ್ನ ತೆಗೆದುಹಾಕಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಹೊರಟಿದೆ. ಅದಕ್ಕೆ ಉತ್ತರವಾಗಿ ನಾವು ಜಾಗೃತರಾಗಿರ್ಬೇಕು ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರುಗಳನ್ನ ಕರೆದು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ.